ಮ್ಯಾಕ್ಸ್ ಸ್ವ್ಯಾಪ್ ಮಾಡ್ತಾಯಿದ್ದೀರಿ. ಸೊ ಇದು ಕಸ್ಟಮರ್ ಬೋರ್ಡಿಂದ ಐಕ್ಲೌಡ್ ಬೋರ್ಡ್ಗೆ ಸ್ವ್ಯಾಪ್ ಮಾಡ್ತಾಯಿದ್ದೀವಿ. ಅದು ಬೋರ್ಡಲ್ಲೇ ಫುಲ್ ಶಾರ್ಟ್ ಆಗಿದೆ, ವಾಟರ್ ಡ್ಯಾಮೇಜ್ ಡಿವೈಸ್. ಬನ್ನಿ ಸೇಫ್ ಮೆಥಡಲ್ಲಿ ಯಾವ ರೀತಿ ರಿಮೂವ್ ಮಾಡೋದನ್ನ CPU ಅಂತ ತೋರಿಸ್ಕೊಡ್ತೀನಿ. ಕಾಣ್ತಾ ಇದೆಯಾ? ಒಂದು ಸ್ವಲ್ಪ ಝೂಮ್ ಔಟ್ ಮಾಡಲ. ಸೊ ಫಸ್ಟು ಗ್ಲೂ ಕಟ್ ಮಾಡ್ಕೊಬೇಕು. ಕಾಂಪೊನೆಂಟ್ಸ್ ತುಂಬ ಹತ್ತಿರದಲ್ಲಿರುತ್ತೆ. ಪ್ರೀ ಹೀಟ್ ಮಾಡ್ತಾ ಇದ್ದೀನಿ ಫಸ್ಟು. ಅದಾದಮೇಲೆ ಒಂದು ಸೈಡ್ ಇದು ಕ್ಲೌಡ್ ಬೋರ್ಡ್ ಆಗಿರೋದ್ರಿಂದ ನನಗೆ CPU ಇಂಪಾರ್ಟೆಂಟ್ ಬೋರ್ಡಲ್ಲಿರೋ ಕಾಂಪೊನೆಂಟ್ಸ್. ಸೊ ಅದ್ರ ಮೇಲೆ ಗಮನ ಇರುತ್ತೆ. ಒಂದೇ ಒಂದು ಕಾಂಪೊನೆಂಟು ಅಲ್ಗಾಡ್ದಂಗೆ ಗ್ಲೂ ರಿಮೂವ್ ಮಾಡಿ ಆಮೇಲೆ CPU ರಿಮೂವ್ ಮಾಡಬೇಕಾಗತ್ತೆ. ಓಕೆ, ಆಲ್ಮೋಸ್ಟ್ 4 ಕಡೆ ಗ್ಲೂ ಕಟ್ ಮಾಡಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಈಸಿಯಾಗಿ ಮೂವ್ ಆಗ್ತಾಯಿದೆ ಅಂತ ಬ್ಲೇಡು. ಸೊ 4 ಕಡೆ ಗ್ಲೂ ಕಟ್ ಮಾಡಾಗಿದೆ. ಇವಾಗ CPU ತೆಗಿಬೇಕಾಗುತ್ತೆ. ಫಸ್ಟ್ ಮಧ್ಯದಲ್ಲಿ ಹೀಟ್ ಮಾಡ್ತೀನಿ. ಅದಾದಮೇಲೆ ಸುತ್ತ ಆ್ಯಂಟಿ ಕ್ಲಾಕ್ ವೈಸ್ ಇಲ್ಲ ಕ್ಲಾಕ್ ವೈಸ್, ಎನಿವೈಸ್ ವಿಚ್ ಎವರ್ ಈಸ್ ಕನ್ವೀನಿಯಂಟ್ ಟು ಯು. ಹ್ಯಾಂಡ್ ಮೂಮೆಂಟ್ ನೋಡ್ತಾ ಇದ್ದೀರಾ. ಸೊ CPU ಒಳಗಡೆ ಕ್ಲಾಕ್ ವೈಸ್ ಇಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು. ಅದಾದಮೇಲೆ ನೀವೆಲ್ಲಿ ಇಂಜೆಕ್ಟ್ ಮಾಡ್ತೀರಾ ಅಲ್ಲಿ CPU ನೀಟಾಗಿ ರಿಮೂವ್ ಆಗಿದೆ. ಇದು ಗ್ಲೂ ಕ್ಲೀನಿಂಗ್ ಮಾಡಬೇಕು, ಬಟ್ ಇದು ನಾವು ಯೂಸ್ ಮಾಡೋದಿಲ್ಲ. ಇದು ಕಸ್ಟಮರ್ದನ್ನು ಯೂಸ್ ಮಾಡೋದು. ಕಸ್ಟಮರ್ದು CPU ತೆಗೆದಿವಾಗ ಇಲ್ಲಿಗೆ ಇನ್ಸ್ಟಾಲ್ ಮಾಡ್ತೀವಿ. ಸೊ ಇದನ್ನು ಕ್ಲೀನ್ ಮಾಡ್ಕೊಬೇಕು. ಸೊ ದಿಸ್ ಇಸ್ ದಿ ಸೇಫೆಸ್ಟ್ ಮೆಥಡ್ ಟು ರಿಮೂವ್ ದಿ CPU ಫ್ರಮ್ ದಿ iCloud motherboard. Thank you for watching.